ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮತ್ತು ಕೆಲಸ ಹುಡುಕ್ತಾ ಇರುವಂತಹ ಯುವಕ ಯುವತಿಯರಿಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನನ್ನ ಹತ್ರ ಎರಡೆರಡು ಬಿಗ್ ಅಪ್ಡೇಟ್ಸ್ ಇದೆ. ಒಂದು ಬೆಂಗಳೂರಿನಲ್ಲಿ ನಡೀತಿರುವಂತಹ ನೇರ ಉದ್ಯೋಗ ಮೇಳ ಅಂದರೆ ವಾಲ್ಕ್ ಇನ್ ಇಂಟರ್ವ್ಯೂ ಆಗಿರುತ್ತೆ. ಇನ್ನೊಂದು ಸ್ಟೂಡೆಂಟ್ಸ್ಗೆ 15 ಲಕ್ಷದವರೆಗೆ ಸಿಗುವಂತಹ SBI ಸ್ಕಾಲರ್ಶಿಪ್ ಆಗಿರುತ್ತೆ. ಈ ಎರಡು ಆಫರ್ಗಳನ್ನು ಹೇಗೆ ಬಳಸಿಕೊಳ್ಳೋದು, ಯಾರೆಲ್ಲ ಎಲಿಜಿಬಲ್ ಇರ್ತೀರಾ, ಎಲ್ಲಿಗೆ ಹೋಗಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಓಕೆ, ಮೊದಲನೇದಾಗಿ ಉದ್ಯೋಗ ಹುಡುಕ್ತಾ ಇರುವಂತಹ ಯುವಕ ಯುವತಿಯರಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಮಾತನಾಡೋಣ. ಸರ್ಕಾರದಿಂದ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಅವಕಾಶ ಇದಾಗಿರುತ್ತೆ. ನಮ್ಮ ಕರ್ನಾಟಕ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಕಡೆಯಿಂದ ಖಾಸಗಿ ಕಂಪನಿಗಳಲ್ಲಿ ಖಾಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ನೇರ ಸಂದರ್ಶನ ಅಂದರೆ ವಾಲ್ಕ್ ಇನ್ ಇಂಟರ್ವ್ಯೂವನ್ನು ಅರೇಂಜ್ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಏನಾದ್ರು ನೋಡೋದಾದರೆ, ಇದೇ ತಿಂಗಳ ಜುಲೈ 29ರಂದು ಬೆಳಿಗ್ಗೆ 10 ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಈ ಇಂಟರ್ವ್ಯೂ ಅರೇಂಜ್ ಮಾಡಲಾಗಿದೆ. ಸಮಯ ತುಂಬ ಲಿಮಿಟೆಡ್ ಇದೆ, ಸೊ ಬೇಗ ತಲುಪೋದು ಒಳ್ಳೆಯದಂತಲೇ ಹೇಳ್ಬೋದು. ಇಲ್ಲಿ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ, ನೀವು ಹೈ ಲೆವೆಲ್ ಡಿಗ್ರಿ ಮಾಡಿರಲೇಬೇಕು ಅಂತ ಏನಿಲ್ಲ. SSLC ಆದವರು, PUC ಮುಗಿಸಿರುವಂಥವರು ಅಥವಾ ಯಾವುದೇ ಡಿಗ್ರಿಯನ್ನು ಪಡೆದಿರುವಂಥವರು ಕೂಡ ಈ ಇಂಟರ್ವ್ಯೂಗೆ ಹಾಜರಾಗ್ಬೋದು. ವಯೋಮಿತಿಯ ಬಗ್ಗೆ ನೋಡೋದಾದರೆ, ನಿಮ್ಮ ವಯಸ್ಸು 35 ವರ್ಷಕ್ಕಿಂತ ಒಳಗಿರುವಂತಹ ಪ್ರತಿಯೊಬ್ಬರು ಕೂಡ ಅರ್ಹರಾಗಿರ್ತೀರ. ಇಂಟರ್ವ್ಯೂ ನಡೆಯುವಂತಹ ಸ್ಥಳವನ್ನು ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಸಬ್ ರೀಜನಲ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ COE ಬಿಲ್ಡಿಂಗ್, ಗೌರ್ನಮೆಂಟ್ ITI ಕ್ಯಾಂಪಸ್, ತುಮಕೂರು ರೋಡು, ಪೀಣ್ಯ, ಬೆಂಗಳೂರು. ಪೀಣ್ಯ ITI ಕ್ಯಾಂಪಸ್ ಅಂದರೆ ಬೆಂಗಳೂರಿನಲ್ಲಿ ಸುಲಭವಾಗಿ ನೀವು ತಲುಪ್ಬೋದು. ಅಲ್ಲಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬೇಡಿ. ನಾನು ಹೇಳುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸು ಅಂತ ನೋಡೋದಾದರೆ, ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಅಂದರೆ ಒರಿಜಿನಲ್ ಮತ್ತು ಜೆರಾಕ್ಸನ್ನು ತೆಗೆದುಕೊಂಡೋಗಿ. ಎರಡನೇದಾಗಿ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ಅಥವಾ ಇನ್ನು ಯಾವುದೇ ನಿಮ್ಮ ಗುರುತಿನ ಚೀಟಿ ಇದ್ದರೆ ಅದನ್ನು ಕೂಡ ತೆಗೆದುಕೊಂಡೋಗಿ. ನಿಮ್ಮ ಅಪ್ಡೇಟ್ ಆಗಿರುವಂತಹ 3ರಿಂದ 4 ಕಾಪಿ ರೆಸ್ಯೂಮನ್ನು ನೀವು ತೆಗೆದುಕೊಂಡೋಗಿ, ಹಾಗೂ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಸಹ ನೀವು ತೆಗೆದುಕೊಂಡೋಗಿ. ನಿಮಗೆ ಲೊಕೇಶನ್ ಹುಡುಕೋದಕ್ಕೆ ಅಥವಾ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಸರ್ಕಾರ ನೀಡಿರುವಂತಹ ಈ ಫೋನ್ ನಂಬರ್ಗೆ ಕರೆಯನ್ನು ಮಾಡಿ ವಿಚಾರವನ್ನು ಮಾಡ್ಕೊಳ್ಬೋದು. ಆ ನಂಬರ್ ಬಂದು 8970615380. ಖಾಲಿ ಕೂರೋ ಬದಲು ಇಂತಹ ಅವಕಾಶಗಳನ್ನು ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಅಪ್ಲೈಯನ್ನು ಮಾಡಿ, ಸೊ ಇಂಟರ್ವ್ಯೂಗೆ ಅಟೆಂಡನ್ನು ಮಾಡಿ. ಓಕೆ, ಈಗ ಎರಡನೇ ಬಿಗ್ ಅಪ್ಡೇಟ್ ಬಗ್ಗೆ ನೋಡೋಣ. ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಅಥವಾ ಹಣದ ಕೊರತೆಯಿಂದ ಕಷ್ಟಪಟ್ಟು ಓದುತ್ತಿರುವಂತಹ ವಿದ್ಯಾರ್ಥಿಗಳ ಚಂದದ ಶಿಕ್ಷಣ ಮಧ್ಯದಲ್ಲೇ ನಿಲ್ಲಬಾರದು ಅಂತ SBI ಫೌಂಡೇಶನ್ ತಂದಿದೆ SBI ಆಶಾ ಸ್ಕಾಲರ್ಶಿಪ್ 2026 ಅನ್ನುವಂಥದ್ದನ್ನು. ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಇದು ಜಸ್ಟ್ ಮಾಮೂಲಿ ಸಣ್ಣ ಪುಟ್ಟ ಸ್ಕಾಲರ್ಶಿಪ್ ಅಲ್ಲ. ಈ ವರ್ಷ SBI ಫೌಂಡೇಶನ್ ಬರೋಬ್ಬರಿ 100 ಕೋಟಿ ರೂಪಾಯಿ ಬಜೆಟನ್ನು ಮೀಸಲಿಟ್ಟಿದೆ ಈ ಒಂದು ಸ್ಕಾಲರ್ಶಿಪ್ಗೆ. ದೇಶದಾದ್ಯಂತ ಸುಮಾರು 25,700ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವಂತಹ ಗುರಿಯನ್ನು ಈ ಒಂದು ಫೌಂಡೇಶನ್ ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಅಂದರೆ ಸ್ಕೂಲ್ ಸ್ಟೂಡೆಂಟ್ಸಿಂದ ಹಿಡಿದು PUC ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರುವಂಥವ್ರು, ಪ್ರೊಫೆಷನಲ್ ಕೋರ್ಸ್ ಅಂದರೆ MBBS ಆಗಿರ್ಬೋದು, IIT ಆಗಿರ್ಬೋದು, IIMನಂತಹ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಓದ್ತಿರೋರಿಗೂ ಸಹ ಆಗಿರ್ಬೋದು. ಅಷ್ಟೇ ಯಾಕೆ, ವಿದೇಶದಲ್ಲಿ ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಹೋಗಿರುವಂತಹ ಅರ್ಹ ಭಾರತೀಯ ವಿದ್ಯಾರ್ಥಿಗಳಿಗೂ ಸಹ ಈ ನೆರವು ಸಿಗುತ್ತೆ ಅಂತ ಹೇಳ್ಬೋದು. ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನಾವು ನೋಡೋದಾದರೆ, ನಿಮ್ಮ ಶೈಕ್ಷಣಿಕ ಮಟ್ಟ ಮತ್ತು ಕೋರ್ಸ್ ಆಧಾರದ ಮೇಲೆ ವರ್ಷಕ್ಕೆ 15,000ದಿಂದ ಹಿಡಿದು ಗರಿಷ್ಠ 15 ಲಕ್ಷ ರೂಪಾಯಿಗಳವರೆಗೆ ಆರ್ಥಿಕ ನೆರವು ನಿಮಗೆ ಈ ಸ್ಕಾಲರ್ಶಿಪ್ಪಿಂದ ಸಿಗಲಿದೆ. ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡೋದು ಹೇಗೆ ಅಂತ ನೋಡೋದಾದರೆ, ಅರ್ಜಿಯನ್ನು ಸಲ್ಲಿಸಲು ಅಧಿಕೃತ ಪೋರ್ಟಲ್ ಆಗಿರುವಂತಹ SBI ಆಶಾ ಸ್ಕಾಲರ್ಶಿಪ್ .co.in
ಪೋರ್ಟಲ್ಗೆ ಭೇಟಿಯನ್ನು ನೀಡಿ ನಿಮ್ಮ ಕ್ಯಾಟಗರಿ ಮತ್ತು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿ ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡ್ಬೋದು. ನೆನಪಿನಲ್ಲಿಟ್ಕೊಳ್ಳಿ, ಅಗತ್ಯವಿರುವಂತಹ ಎಲ್ಲ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 4, 2026 ಆಗಿರುತ್ತೆ. ಸೊ ಗಾಯ್ಸ್, ಜುಲೈ 29 ಜಾಬ್ ಮೇಳ ಇರಲಿ ಅಥವಾ ಸೆಪ್ಟೆಂಬರ್ 4 SBI ಸ್ಕಾಲರ್ಶಿಪ್ ಇರಲಿ, ಎರಡೂ ಕೂಡ ಪ್ರತಿಯೊಬ್ಬರ ಲೈಫ್ಗೆ ತುಂಬ ಹೆಲ್ಪ್ ಆಗುವಂತಹ ಮಾಹಿತಿಗಳಾಗಿರ್ತವೆ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಕೆಲಸಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿ ಬೇಕಿರುವಂತಹ ಸಂಬಂಧಿಕರಿಗೆ ಈ ವಿಡಿಯೋವನ್ನು ತಕ್ಷಣ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಯಾರದ್ದೋ ಲೈಫನ್ನು ಚೇಂಜ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.